ಬಾರ್ಕೂರಿನಲ್ಲಿ ಗೌಪ್ಯವಾಗಿರುವ ಅದೆಷ್ಟೋ ದೇವಸ್ಥಾನದಲ್ಲಿ ಚೌಳಿಕೆರೆ ಶ್ರೀ ಮಾಲಿಂಗೇಶ್ವರ ಮತ್ತು ಭೈರವ ಗಣಪತಿ ದೇವಸ್ಥಾನವೂ ಒಂದು. ದಕ್ಷಿಣ ಭಾಗದ ಭಾನೆತ್ತರದ ಮರಗಳ ನಡುವೆ ಎರಡು ಪ್ರಾಚೀನ ದೇವಸ್ಥಾನವಾದ ಪಳೆಯುಳಿಕೆಯಲ್ಲಿರುವ ಶ್ರೀ ಗೌರೀಶ್ವರ ಮತ್ತು ಸಹಸ್ರ ವಿಷ್ಣು ದೇವಸ್ಥಾನವನ್ನ ಧ್ಯಾನ ಕೇಂದ್ರ ಅಥವಾ ತಪೋ ಸ್ಥಳವನ್ನಾಗಿಸುವ ಪ್ರಯತ್ನಕ್ಕೆ ಸ್ಥಳೀಯ ಭಕ್ತರೊಂದಿಗೆ ಯುವ ಬ್ರಿಗೇಡ್ನ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆಯವರು ಮುಂದಾಗಿದ್ದಾರೆ. ನಿಸರ್ಗದತ್ತವಾಗಿರುವ ಪ್ರಾಚೀನ ದೇವಸ್ಥಾನವನ್ನು ಮೂಲ ಸ್ವರೂಪದಲ್ಲಿ ಉಳಿಸಿ ಇದೊಂದು ಧ್ಯಾನ ಕೇಂದ್ರ, ಪ್ರಾರ್ಥನಾ ಕೇಂದ್ರವನ್ನಾಗಿಸುವ ಯೋಜನೆಯನ್ನ ರೂಪಿಸಲಾಗುವುದು. ಪೂಜೆ, ಅಭಿಷೇಕ, ನೈವೇದ್ಯಕ್ಕೆ ಇಲ್ಲಿ ಹತ್ತಿರದಲ್ಲಿ ಮತ್ತು ಪರಿಸರದಲ್ಲಿ ಅನೇಕ ದೇವಸ್ಥಾನ ಇದೆ. ಇದನ್ನ ಧ್ಯಾನ, ತಪಸ್ಸು, ಸಾಧನೆ, ಏಕಾಗ್ರತೆಗೆ ಪೂರಕವಾಗುವಂತೆ ಮಾಡಲು ಉತ್ತಮ ವಾತಾವರಣ ಇದೆ ಎಂದರು. ಬಾರ್ಕೂರ್ನಲ್ಲಿ ಒಂದು 4-5 ವರ್ಷಗಳ ಹಿಂದೆ ಈ ಮಂದಿರದ ಈ ಆವರಣವನ್ನು ನಾವು ಸ್ವಚ್ಛಗೊಳಿಸಿದ್ವಿ. ಮಂದಿರದಲ್ಲಿ ಪೂರ್ತಿ ಮಣ್ಣು ತುಂಬಿ ಆ ಮಣ್ಣನ್ನೆಲ್ಲ ತೆಗೆದು ಅದನ್ನೆಲ್ಲ ತುಂಬ ಸ್ವಚ್ಛ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಈಗ ಅನ್ಸುತ್ತೆ ಈ ಮಂದಿರದ ಜೀರ್ಣೋದ್ಧಾರ ಆಗಬೇಕು ಅಂತ. ಆದರೆ ಜೀರ್ಣೋದ್ಧಾರ ಆಗುವಾಗ ಇದು ಆಧುನಿಕ ಶೈಲಿಯಲ್ಲಿ ಮತ್ತೊಂದು ತುಂಬ ಜನ ಬರುವಂಥ ಆ ಜನ ಮತ್ತು ಇಡೀ ಇಲ್ಲಿರುವಂಥ ವಾತಾವರಣ ಹಾಳು ಮಾಡುವಂಥ ಮಂದಿರ ಆಗಬೇಕು, ಅಥವಾ ಈ ವಾತಾವರಣಕ್ಕೆ ಪೂರಕವಾಗಿ ಜನರಿಗೆ ಆಂತರಿಕವಾಗಿ ಶಾಂತಿಯನ್ನು ಕೊಡುವಂಥ ಒಂದು ತಾಣ ಆಗಬೇಕು ಅನ್ನೋದ್ರ ಕುರಿತಂತೆ ಚರ್ಚೆ ನಡೀತಾ ಇದೆ. ಹಾಗೊಂದಾದರೆ ಇದಕ್ಕೊಂದು ಒಳ್ಳೆಯ ವಾತಾವರಣ ರೂಪಿಸ್ಕೊಡ್ಬೇಕು. ಅಕ್ಕಪಕ್ಕದಲ್ಲಿ ಎಲ್ಲೂ ಇಲ್ಲದೆ ಇರುವಂಥ ಒಂದು ವಾತಾವರಣ ಈ ಮಂದಿರಕ್ಕೆ ಸಹಜವಾಗಿ ಸಿದ್ಧಿಸಿದೆ. ಅಂಥದ್ದೊಂದು ಮಂದಿರ ಇದಾಗಬೇಕು, ಜನಕ್ಕೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ತಾಣ ಆಗಬೇಕು ಅನ್ನೋಂಥ ಒಂದು ಪುಟ್ಟ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಊರಿನ ಜನರ ಸಹಕಾರದೊಂದಿಗೆ. ಹೇಗೆ ಅಂತ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಆಲೋಚನೆ ಮಾಡಿ ಒಂದು ನಿರ್ಣಯ ತೆಗೆದುಕೊಳ್ತೀವಿ. ಬಾರ್ಕೂರು ಶಿವಮೊಗ್ಗ ರಾಜ್ಯ ಹೆದ್ದಾರಿ ಬಳಿಯಲ್ಲಿ ಇರುವ ಈ ದೇವಸ್ಥಾನದಲ್ಲಿ ಸುಂದರ ಶಿವಲಿಂಗ, ಪಾಣಿ, ಪೀಠ, ಆನೆಕಲ್ಲು, ನವರಂಗ, ಒಂದು ಶಿಲಾಮಯ ದೇವಸ್ಥಾನ ಪಳೆಯುಳಿಕೆ ಕಂಡುಬಂದು ಇನ್ನೊಂದರಲ್ಲಿ ಪೀಠ ಮಾತ್ರ ಇದ್ದು, ಕಾಂತಾರ ಭಾಗವೊಂದರ ದೃಶ್ಯಗಳ ಪಡಿಯಂಚಿನಂತಿದ್ದು ತಂಪಾದ ವಾತಾವರಣ ಇಲ್ಲಿದೆ. ಯುವ ಬ್ರಿಗೇಡ್ನ ನಿರಂಜನ್ ತಲ್ಲೂರು, ಬಾರ್ಕೂರಿನವರಾದ ಮಧುಸೂದನ್ ಕಚ್ಚೂರು, ಮಂಜುನಾಥ್ ಪೂಜಾರಿ ಶೌರ್ಯ, ಅರುಣ್ ಪೂಜಾರಿ, ಸತೀಶ್ ಪೂಜಾರಿ, ಪ್ರಶಾಂತ್ ದೇವಾಡಿಗ, ಚೇತನ್ ಗಿರಿವಾಸ, ದೇವಸ್ಥಾನ ಪರಿಸರದ ಸವಿತಾ ಯರ್ಮಾಳ್, ಬೇಬಿ ದೇವಾಡಿಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.